ಆ್ಯಕ್ಚುಲಿ ಫ್ರೆಂಡ್ಸನ್ನು ಮೀಟ್ ಮಾಡಿ ಬಂದ ನಂತರ ಆಗುವಂಥ ಪಾಸಿಟಿವ್ ಎನರ್ಜಿ ಯೂಸಿಂಗ್ ಯು ಆಲ್ ಟು ಲವ್ ಆಫ್ ಮೈ ಲೈಫ್ ಡನ್. ಬಟ್ ಚಿತ್ರ ನನಗೆ ಮ್ಯಾನಿಪ್ಯುಲೇಟ್ ಮಾಡ್ತಿದ್ಲು. ಅವೇನಿಲ್ಲ ಮನೆಯಲ್ಲಿ ಜುಗಾಡ್ ಮಾಡ್ತಿದ್ಲು. ಹೆಲೋ ಲವ್ಸ್, ಎಲ್ಲರೂ ಸಹ ಹೇಗಿದ್ದೀರಾ? ನಾನು ನಿಮ್ಮ ಕೋಸ್ಟಲ್ ಹುಡುಗಿ ಆಶ್ರಿತಾ ಆಚಾರ್ಯ. ಸೊ ಆ್ಯಕ್ಚುಲಿ ನಾನು ಈ ಲಾಂಗ್ ಫಾರ್ಮ್ಯಾಟ್ ವೀಡಿಯೋನ ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಕಾರಣಾಂತರಗಳಿಂದ ನನಗೆ ನಿನ್ನೆ ಎಂಥ ಕಂಟೆಂಟ್ಸೇ ಇರಲಿಲ್ಲ. ನನಗೆ ತುಂಬ ಎಂತ ಮಾಡೋದು ಅಂತ ತುಂಬ ಟೆನ್ಷನಲ್ಲಿದ್ದೆ. ಸೊ ಆವಾಗ ನಾನು ಇನ್ಸ್ಟಾಗ್ರಾಮನ್ನು ಸ್ಕ್ರೋಲ್ ಮಾಡ್ತಾ ಇರ್ಬೇಕಾದ್ರೆ ನನಗೆ ರಿಪೀಟೆಡ್ಲಿ ಒಂದು 4-5 ರೀಲ್ಸ್ ಎಲ್ಲ ರೆಡ್ ಕಲರ್ ಅಂದರೆ ರಿಲೇಟೆಡ್ ಟು ಬಂತು. ಅಂದ್ಕೊಂಡೆ ಎಂಥ ಇದು ರೆಡ್ ಕಲರ್ ಇಷ್ಟು ಸಹ ನನಗೆ ಬರ್ತಾ ಉಂಟು ಅಂತ ಅನಿಸಿತು. ಆಮೇಲೆ ತಿಂಡಿ ಅಂತ ಕೇಳಲಿಕ್ಕೆ ಅಮ್ಮನ ಹತ್ರ ಹೋಗ್ಬೇಕಾದ್ರೆ ಅಮ್ಮ ಸಹ ಸಮಥಿಂಗ್ ದೋಸೆ, ಸೊಪ್ಪಿನ ದೋಸೆ ಅಂತ ಹೇಳಿ ನೋಡ್ಬೇಕಾದ್ರೆ ಅದು ಸಹ ಆಲ್ಮೋಸ್ಟ್ ಇನ್ ರೆಡ್ ಅಥವಾ ಆರೆಂಜಿಶ್ ರೆಡ್ ಅಲ್ಲಿತ್ತು. ಅಂದ್ಕೊಂಡೆ ಮೇ ಬಿ ಗಾಡ್ ಈಸ್ ಗಿವಿಂಗ್ ದ ಪ್ಲ್ಯಾನ್ ಅಂತ ಅನಿಸ್ತು. ಸೊ ಟುಡೇ ಐ ಆಮ್ ಟೇಕಿಂಗ್ ಅಪ್ ದ ಚಾಲೆಂಜ್ ಅಗೇನ್ ಗೈಸ್, ದ್ಯಾಟ್ ಈಸ್ ಈಟಿಂಗ್ ಓನ್ಲಿ ರೆಡ್ ಕಲರ್ ಐಟಮ್ಸ್ ಫಾರ್ ದ ಎಂಟೈರ್ ಡೇ ಅಂತ ಹೇಳಿ. ಗೊತ್ತಿಲ್ಲ ಹೇಗೆ ಪ್ಯಾನ್ ಔಟ್ ಆಗ್ತದೆ ಇಡೀ ದಿವಸ ಅಂತೇಳಿ. ಸೊ ಇವಾಗ ಬೆಳಿಗ್ಗೆ ಒಂದು ಆಲ್ಮೋಸ್ಟ್ ಸಾರ್ಟ್ ಆಗಿದೆ. ಬಟ್ ಮಧ್ಯಾಹ್ನ ಸಂಜೆ ನನ್ನ ಫ್ರೆಂಡ್ ಸಿಗ್ತಾಳೆ ಅಂತ ಹೇಳಿದ್ದಾಳೆ. ಸೊ ಅವಳನ್ನು ಮೀಟ್ ಆದಾಗ ನಾನು ರೆಡ್ ಕಲರ್ ಐಟಮೇ ತಿನ್ನಬೇಕು. ಆ್ಯಂಡ್ ನೈಟ್ ಎವ್ರಿಥಿಂಗ್ ಫಿಗರ್ ಔಟ್ ಮಾಡಬೇಕು. ಐ ಹೋಪ್ ಐ ಫಿಗರ್ ಔಟ್ ದ ಎಂಟೈರ್ ಡೇ. ಬಟ್ ಎಲ್ಲ ಕರೆಕ್ಟ್. ನಾನು ಯಾಕೆ ಪಿಂಕ್ ಕಲರ್ ಅಂಗಿ ಹಾಕಿದೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಸೊ ಲೆಟ್ ಮಿ ಫಿಕ್ಸ್ ದ್ಯಾಟ್. ಸೊ ಹಾಯ್ ಗೈಸ್, ಸೊ ದಿಸ್ ಈಸ್ ಮೈ ಫೈನಲ್ ಔಟ್ಫಿಟ್. ರೆಡ್ ಕಲರ್ ಟಾಪ್, ಚೆಕ್ ಆ್ಯಂಡ್ ಸ್ಕರ್ಟ್. ಅಫ್ಕೋರ್ಸ್ ಫುಲ್ಲಿ ರೆಡ್ ಇಲ್ಲ, ಅದರ ಸಹ ಲಿಟಲ್ ಬಿಟ್ ಆಫ್ ರೆಡ್ ಉಂಟು. ಸೊ ನೋಡಿ ಹೀಗೆ ಕಾಣ್ತದೆ ಇದು ಔಟ್ಫಿಟ್. ಆ್ಯಕ್ಚುಲಿ ತುಂಬ ಪ್ರಿಟಿ ಕಾಣ್ತಾ ಉಂಟು. ನನಗೆ ಅದು ತುಂಬ ಇಷ್ಟ ಆಯ್ತು ಇದು ಔಟ್ಫಿಟ್ ಆ್ಯಸ್ ಅ ಕಾಂಬಿನೇಷನ್. ಸೊ ಲಿಟಲ್ ಬಿಟ್ ಆಫ್ ರೆಡ್ ಐ ನೀಡ್ ಟು ಆ್ಯಡ್ ಮೋರ್, ದ್ಯಾಟ್ ಈಸ್ ದ ಕ್ಲಿಪ್. ಸೊ ಕ್ಲಿಪ್ಪನ್ನು ಈ ಥರ ಸ್ವಲ್ಪ ಹೇರಿಗೆ ಹಾಕುವ, ಬಿಕಾಸ್ ತುಂಬ ಸೆಕೆ ಉಂಟು. ಒಂದೆರಡು ಹೇರ್ ಅನ್ನು ಹೀಗೆ ಹೊರಗಡೆ ತೆಗೆಯುವ. ಆ್ಯಂಡ್ ಡೆಫಿನೆಟ್ಲಿ ರೆಡ್ ಲಿಪ್ಸ್ಟಿಕ್. ಇದು ಮಾರ್ಸ್ ಅವ್ರದ್ದು. ನನಗೆ ತುಂಬ ಇಷ್ಟ ಆ್ಯಕ್ಚುಲಿ ಲಿಪ್ಸ್ಟಿಕ್. ಸೊ ಇದನ್ನು ಹಾಕ್ತೀನಿ. ಆ್ಯಕ್ಚುಲಿ ಲಿಪ್ ಟಿಂಟ್ ಅಂತೆ, ಬಟ್ ನನಗೆ ಲಿಪ್ ಟಿಂಟ್ ಅಂತ ಅನಿಸೋದಿಲ್ಲ. ಬಿಕಾಸ್ ಲಿಪ್ ಟಿಂಟ್ ಅಂತ ಹೇಳಿದರೆ ನೀವು ತಿನ್ನಂತರ ಸಹ ಅದು ಹಾಗೇ ಇರಬೇಕು, ಬಟ್ ಇದು ಹಾಗಿರೋದಿಲ್ಲ. ಸೊ ಲಿಪ್ ಟಿಂಟಲ್ಲಿ ನಾನು ಕನ್ಸಿಡರ್ ಮಾಡಿದ್ರೆ ನಾರ್ಮಲ್ ಲಿಪ್ಸ್ಟಿಕ್ ಥರ ಕನ್ಸಿಡರ್ ಮಾಡ್ತೇನೆ. ಆಲ್ ಸೆಟ್. ಸೊ ಇವಾಗ ಔಟ್ಫಿಟ್ ಪಾರ್ಟ್ ಇಸ್ ಡನ್. ಬಟ್ ತಿಂಡಿ ಪಾರ್ಟ್, ಊಟದ ಪಾರ್ಟಿನೂ ಬಾಕಿ ಉಂಟು. ಸೊ ಅದನ್ನು ಮಾಡುವ ಬನ್ನಿ. ತಿಂಡಿ ಇದು ದೋಸೆ. ಸೊ ಇದು ರೆಡ್ ಅಂದರೆ ಕಂಪ್ಲೀಟಾಗಿ ರೆಡ್ ಇಲ್ಲ, ಬಟ್ ಶೇಡ್ಸ್ ಆಫ್ ರೆಡ್ ಉಂಟು. ಆಮೇಲೆ ಇದು ಪಲ್ಯ. ಸೊ ಇದು ಸಹ ಹಾಗೆ ಡಾರ್ಕ್ ರೆಡ್ ಉಂಟು. ಫಂಕ್ಷನ್ಗೆ ಹೋಗಿದ್ದಾರೆ, ಸ್ವೀಟ್ ಡಬ್ಬ ಕೊಟ್ಟಿದ್ರು. ಆ ಸ್ವೀಟ್ ಡಬ್ಬ ಓಪನ್ ಮಾಡಿ ನೋಡ್ಬೇಕಾದ್ರೆ ಸಿಕ್ಕಿದ್ದು. ದಿಸ್ ಈಸ್ ಕನ್ಸಿಡರ್ಡ್ ಆಸ್ ರೆಡ್ ಅಲ್ಲ, ಇದು ರೆಡ್ಡೇ. ಇದು ಲೈಟ್ ರೆಡ್. ಸೊ ಇದು ಸಹ ತಿನ್ಬೋದು. ನನಗೆ ಗೊತ್ತಿಲ್ಲ ಇದು ಕನ್ಸಿಡರ್ಡ್ ಆಸ್ ಚೀಟಿಂಗ್ ಆಗ್ತದೆ ಅಂತೇಳಿ. ಬಟ್ ಐ ಥಿಂಕ್ ಆರೆಂಜ್ ಆಲ್ಸೋ ಬಿಲಾಂಗ್ ಟು ಅ ರೆಡ್ ಫ್ಯಾಮಿಲಿ. ಆಮೇಲೆ ಇದರಲ್ಲಿ ಸಹ ನೀವು ನೋಡ್ಬೋದು ಇದು ಡಾರ್ಕ್ ರೆಡ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ. ಸಂಜೆ ನೈಟ್ ನಾನಂತೂ ಡೆಫಿನೆಟ್ಲಿ ರೆಡ್ ಫ್ಯಾಮಿಲಿಗಿಂತ ಸಹ ರೆಡ್ಡಲ್ಲೇ ಆ್ಯಕ್ಚುಲಿ ಥಿಂಕ್ ಮಾಡ್ತೇನೆ. ಸ್ವಲ್ಪ ಬೆಳಿಗ್ಗೆ ಆಲ್ರೆಡಿ ಅಮ್ಮ ತಿಂಡಿ ಮಾಡಿ ಆಗಿತ್ತು. ಸೊ ನನಗೆ ಪುನಃ ಬೇರೆ ಹೊಸದು ಮಾಡಿದ್ದು ವೇಸ್ಟ್ ಆಗೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಅದನ್ನು ಮಾಡಿದೆ. ಹಾಯ್ ಗೈಸ್, ಸೊ ಇವಾಗ ಲಂಚ್ ಟೈಮ್ ಆಗಿದೆ, 1:15 ಆಯಿತು ಗಂಟೆ. ಸೊ ಅಮ್ಮ ಆಲ್ರೆಡಿ ವೈಟ್ ರೈಸ್ ಮಾಡಿಟ್ಟಿದ್ದಾರೆ. ಸೊ ನಾನು ಅದಕ್ಕೆ ಏನಾದರೂ ರೆಡ್ ಕಲರ್ ಹಾಕಿ ಅಲ್ಲ, ಬಟ್ ಏನಾದರೂ ಯಮ್ಮಿ ಆಗಿ ಸಮಥಿಂಗ್ ಪಲಾವ್ ಥರ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಸೊ ರೆಡ್ ಸಾಕ್ತದೆ, ಅನ್ನ ಮಿಸ್ ಆಗೋದಿಲ್ಲ. ಸೊ ಇವಾಗ ನಿಮಗೆ ಗೊತ್ತುಂಟು ನನ್ನ ಸರೌಂಡಿಂಗ್ ಚೇಂಜ್ ಆಗಿದೆ ಅಂತೇಳಿ ನಾನು ಕಿಚನಲ್ಲಿ ಇದ್ದೇನೆ. ಕಿಚನಲ್ಲಿ ಇರಬೇಕಾದ್ರೆ ನಾನು ನೋಡ್ತಾ ಇರಬೇಕಾದ್ರೆ ಅಪ್ಪ ಪನ್ನೀರ್ ತಂದಿದ್ರು. ಸೊ ಪನ್ನೀರಲ್ಲಿ ಸಹ ನಾನು ಅಂದ್ಕೊಂಡೆ ಪನ್ನೀರ್ ಟಿಕ್ಕಾ, ಯಾಕಂದರೆ ಪನ್ನೀರ್ ಟಿಕ್ಕಾ ಇಸ್ ಅ ರೆಡ್ ಕಲರ್. ಸೊ ಆ್ಯಕ್ಚುಲಿ ರೆಡ್ ಕಲರಲ್ಲಿ ಇರ್ತದೆ ಪನ್ನೀರ್ ಟಿಕ್ಕಾ ಆದದ್ರಿಂದ. ಸೊ ನಾನು ಪನ್ನೀರ್ ಟಿಕ್ಕಾವನ್ನು ಮಾಡ್ತೇನೆ. ಆಮೇಲೆ ಇದು ಪುಲಾವ್. ಇದು ಹೋಟೆಲ್ ಲೆವೆಲ್ ಥರ ಆಯಿತು ಮೆನು. ಫುಡ್ ನನಗೆ ಗೊತ್ತಿಲ್ಲ, ಫುಡ್ ಹೋಟೆಲ್ ಲೆವೆಲ್ ಥರ ಆಗ್ತದೆ ಇಲ್ವಾ ಅಂತೇಳಿ. ಪನ್ನೀರ್ ಟಿಕ್ಕಾ ಮತ್ತು ಇನ್ನೊಂದು ಯಾವುದು ನೆನಪೋಯ್ತು, ಸಮಥಿಂಗ್ ಪುಲಾವ್,
ರೆಡ್ ಪುಲಾವ್, ನಂದೇ ಹೆಸರು. ನಾನೇ ಹೆಸರು ಹೇಳ್ತೀನಿ. ರೆಡ್ ಪುಲಾವ್ ಮಾಡುವ. ಪನ್ನೀರ್ ಟಿಕ್ಕದ ಮ್ಯಾರಿನೇಷನ್. ಸೊ ಇದನ್ನು ಮ್ಯಾರಿನೇಟ್ ಆಗಲಿಕ್ಕೆ ಸೈಡಲ್ಲಿ ಇಡ್ತೇನೆ, ಮತ್ತು ಇದನ್ನು ತವದ ಮೇಲೆ ಇಡುವ. ಸೊ 10 ಮಿನಿಟ್ಸ್ ಇದು ಮ್ಯಾರಿನೇಟ್ ಆಗಲಿ. ಈಗ ರೆಡ್ ರೈಸ್ ಮಾಡುವ. ರೆಡ್ ರೈಸ್ ಅಂತ ಹೆಸರು ಕೇಳಿದ ಕೂಡಲೇ ನನಗೆ ಒಂಥರ ನಗಳ್ಳಿಗೆ ಬರ್ತದೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇವಾಗ ಇಲ್ಲಿ ನಾನು 3 ಬೆಳ್ಳುಳ್ಳಿ, ಅಂದರೆ ಸಣ್ಣದು 3 ಬೆಳ್ಳುಳ್ಳಿ, ಒಂದು ಫುಲ್ ಸ್ಪೂನನ್ನು ಹಾಕ್ತಾ ಇದ್ದೇನೆ ನಾನು ಖಾರದ ಹುಡಿ. ಇದನ್ನು ಇವಾಗ ಚಂದ ಮಾಡಿ ಗುದುವ. ಪೇಸ್ಟ್ ಥರ ಫಾರ್ಮ್ಯಾಟ್ಗೆ ಬಂದಿದೆ. ಇವಾಗ ರೈಸ್ ತೊಗೊಳ್ಳೋಣ. ಜಸ್ಟ್ ಪ್ಲೇನ್ ವೈಟ್ ರೈಸ್ಗೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡುವ. ಸೊ ನೋಡಿ ಈ ಥರ ಬಂದಿದೆ. ಇದೊಂಥರ ಪುಳಿಯೋಗರೆ ಥರ ನನಗೆ ಅನ್ನಿಸ್ತಾ ಉಂಟು, ಬಟ್ ಸ್ಮೆಲ್ ಅಂತ ಆ ಥರ ಇಲ್ಲ, ಬಟ್ ನೋಡ್ಬೇಕಾದ್ರೆ ಸೈಡಲ್ಲಿ ಪುಳಿಯೋಗರೆ ಥರ ಅನ್ನಿಸ್ತಾ ಉಂಟು. ಸೊ ಇಟ್ಸ್ ಅ ರೆಡ್ ಅಲ್ವಾ. ಸ್ವಲ್ಪ ಇನ್ನೂ ಸಹ ಖಾರದ ಹುಡಿ ಹಾಕಿದೆ, ನಾನಂತೂ ಪಕ್ಕ ಹಾಸ್ಪಿಟಲ್ಗೆ ಹೋಗ್ತೇನೆ. ಬಟ್ ಟೊಮೆಟೊ ಉಂಟಲ್ಲ, ಸೊ ಟೊಮೆಟೊದ ಯೂಸಿನ ಸ್ವಲ್ಪ ಇನ್ನೂ ಜಾಸ್ತಿ ರೆಡ್ ಮಾಡುವ. ಸೊ ಗೈಸ್ ಇವಾಗ ಜಸ್ಟ್ ಒಂದು ತಡ್ಕ ಥರ ಹಾಕಿದ್ರೆ ಆಯಿತು. ಗೈಸ್ ಇಲ್ಲಿ ರೈಸ್ ರೆಡಿ ಆಗಿದೆ. ಸೊ ಎಗೇನ್ ಎಷ್ಟು ಖಾರದ ಹುಡಿ ಹಾಕಿದೆ, ಸೊ ರೆಡ್ಡೇ ಕಾಣ್ತಿಲ್ಲ, ಬಟ್ ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ರೆಡ್ ಪಾರ್ಟಿಕಲ್ಸ್ ಉಂಟು. ಆಮೇಲೆ ಇದು ಬೇರೆ ಯಾವ ಕಲರ್ ಅಂತ ಕನ್ಸಿಡರ್ ಮಾಡ್ಬೋದು, ರೆಡ್ಡಿಗೆ ಕ್ಲೋಸ್ ಆಗೋದ್ರಿಂದ ರೆಡ್ ಅಂತ ಕನ್ಸಿಡರ್ ಮಾಡ್ಬೋದು. ಇವಾಗ ನಾನಿಲ್ಲಿ ಈಗ 10 to 15 ಮಿನಿಟ್ಸ್ ಆದ ಕಾರಣದಿಂದಾಗಿ ಪನ್ನೀರ್ ಟಿಕ್ಕವನ್ನು ಸಹ ಮಾಡಿಬಿಡ್ತೇನೆ. ಆ್ಯಕ್ಚುಲಿ ಪನ್ನೀರ್ ಟಿಕ್ಕವನ್ನು ಅವೆನಲ್ಲಿ ಸ್ವಲ್ಪ ಆ ಥರ ಎಲ್ಲ ಮಾಡಬೇಕು, ಬಟ್ ಅವೇನಿಲ್ಲ ಮನೆಯಲ್ಲಿ, ಸೊ ಜುಗಾಡ್ ಮಾಡ್ತಾ ಇದ್ದೇನೆ. ಸೊ ಇಟ್ ಈಸ್ ಪ್ರಿಟಿ ವೆಲ್. ನನ್ನ ಪ್ರಕಾರ ಈಗ ಮೋಸ್ಟ್ ಆಫ್ ದ ಇಂಡಿಯನ್ ಮನೆಗಳಲ್ಲಿ ಅವೆನ್ಸ್ಗಳಿರೋದಿಲ್ಲ. ಸೊ ಇದು ಮಾಡ್ಬೋದು ನೀವು, ಅಥವಾ ಎಂತ ಮಾಡ್ಬೋದು ಅಂತ ಹೇಳಿದರೆ ಲಾಂಗ್ ಸ್ಟಿಕ್ಕನ್ನು ತೊಗೊಂಡು ಅದಕ್ಕೆಲ್ಲ ಸ್ಟಫಿಂಗ್ ಮಾಡಿ ಇಡಬಹುದು, ಅಂದರೆ ಬೇರೆ ಐಟಮ್ಸ್ಗಳನ್ನೆಲ್ಲ. ಬಟ್ ನನ್ನ ಪ್ರಕಾರ ಇಟ್ ಆಲ್ಸೋ ಟೇಸ್ಟ್ ಪ್ರಿಟಿ ಗುಡ್ ಅಂತ ಹೇಳಿ. ಸೊ ಅದೇ ಇಟ್ಸ್ ಮೈ ರೆಡ್ ಲಂಚ್. ಸೊ ಇದು ಪನ್ನೀರ್ ಟಿಕ್ಕ ರೆಡ್ ಥರ ಕಾಣ್ತಾ ಉಂಟು, ಇದು ಸಹ ರೆಡ್ ಥರ ಕಾಣ್ತಾ ಉಂಟು ಇವಾಗ. ಸೊ ಫೈನ್, ಇವಾಗ ತಿಂದು ಟೇಸ್ಟ್ ಹೇಳ್ತೇನೆ. ಮೂಮೆಂಟ್ ಆಫ್ ಟ್ರೂತ್ ಗೈಸ್. ಸೊ ಫಸ್ಟಿಗೆ ಪನ್ನೀರ್ ಟಿಕ್ಕವನ್ನು ಟೇಸ್ಟ್ ನೋಡ್ತೇನೆ. ಪರ್ಫೆಕ್ಟ್. ಇಟ್ ರಿಯಲಿ ಹಿಟ್ ಹಾರ್ಡ್. ರೈಸ್ ಅಥವಾ ರೆಡ್ ರೈಸ್ ಟೇಸ್ಟ್ ನೋಡೋಣ. ಒಳ್ಳೆಗಿದೆ. ಫ್ರಮ್ ಹಾರ್ಟ್ ಹೇಳ್ತಾ ಇದ್ದೇನೆ, ತುಂಬ ಒಳ್ಳೆಯಾಗಿದೆ. 2 ಸಹ ಹಿಟ್ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ರೆಡ್ ಹಿಟ್. 4:00 ಆಗಿದೆ ಇವಾಗ. ಸೊ ನಾನು ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಲಿಕ್ಕೆ ಆ್ಯಕ್ಚುಲಿ ಹೊರಗಡೆ ಹೋಗಬೇಕಿತ್ತು. ಅದಕ್ಕೆ ಇದೇ ಔಟ್ಫಿಟ್ ಹಾಕಲಿಕ್ಕೆ ನಂಗೆ ಇಷ್ಟ ಆಗ್ತಿಲ್ಲ, ಯಾಕಂದರೆ ಬೆಳಿಗ್ಗೆಯಿಂದ ಹಾಕಿದ್ದೇನೆ. ಬೀಚ್ ಅಂತ ಅಂದ ಕೂಡಲೇ ನನ್ನ ತಲೆಯಲ್ಲಿ ಫಸ್ಟ್ ನೆನಪಾಗೋದು ಡ್ರೆಸ್. ಸೊ ಬಟ್ ನಂದು ರೆಡ್ ಕಲರ್ ಡ್ರೆಸ್ ನಾನು ರೀಸೆಂಟ್ ಟೈಮಲ್ಲಿ ಯಾವ ಸಹ ತೊಗೊಳ್ಳಿಲ್ಲ. ನಂದು ಇಂಜಿನಿಯರಿಂಗ್ ಟೈಮಲ್ಲಿ ತೊಗೊಂಡದೊಂದು ಡ್ರೆಸ್ ಉಂಟು, ಅದನ್ನೇ ಹಾಕುವ ಅಂತ ನೋಡ್ತಾ ಇದ್ದೇನೆ. ಅದು ಟ್ರೈ ಮಾಡ್ತೀನಿ ಹಾಕಿ, ನನಗೆ ಫಿಟ್ ಆಗ್ತದೆ ಇಲ್ವಾ ಅಂತ ಸಹ ಗೊತ್ತಿಲ್ಲ. ಗೈಸ್, ದಿಸ್ ಡ್ರೆಸ್ ಫಿಟ್ಸ್ ಮೀ ವೆರಿ ವೆಲ್ ಆಫ್ಟರ್ ಸೋ ಮೆನಿ ಇಯರ್ಸ್. ಈ ಡ್ರೆಸ್ನ ಸ್ಪೆಷಾಲಿಟಿ ಅಂತ ಹೇಳಬೇಕು ಅಂತ ಹೇಳಿದರೆ, ಈ ಡ್ರೆಸ್ನ ಇದು ಆ್ಯಕ್ಚುಲಿ ನನ್ನ ಡ್ರೆಸ್ಸು, ನಾನು ಹಾಕ್ಕೊಂಡಿದ್ದೇನೆ ಆಬ್ವಿಯಸ್ಲಿ. ಚಿತ್ರ ಹಾಕ್ಕೊಂಡಿದ್ದಾಳೆ, ವೈಷ್ಣವಿ ಹಾಕ್ಕೊಂಡಿದ್ದಾಳೆ. ಸೊ ಇದು ಡ್ರೆಸ್ ಲೈಕ್ 3 of them, ಲೈಕ್ ನಾವು 3 ಜನ ಒಂದೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಹಾಕ್ಕೊಂಡಿದ್ದೇವೆ ಫಾರ್ ಟ್ರಿಪ್ ಫಾರ್ ಎನಿ ಫೋಟೋಶೂಟ್. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಡ್ರೆಸ್. ಮೈ ಇಯರಿಂಗ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಚಿಪ್ಸ್ ಇಯರಿಂಗ್ಸ್ ಅಂತ ಕರೀತಾರೆ. ಇದು ನಾನು ಇಯರಿಂಗ್ ನನ್ನ ಫ್ರೆಂಡ್ ಒಟ್ಟಿಗೆ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ, MG ರೋಡಿಗೆ, ಅಲ್ಲಿ ತೊಗೊಂಡದ್ದು. 100 ರೂಪಾಯಿ ಸಿಕ್ಕಿತ್ತು. ಆ್ಯಕ್ಚುಲಿ ಒಳ್ಳೆ ಕ್ವಾಲಿಟಿ. ಇದೊಂಥರ ಸ್ಟೇಟ್ಮೆಂಟ್ ಇಯರಿಂಗ್ ಥರ ಬರ್ತದೆ. ಅಂದರೆ ನೀವು ಇದು ಇಯರಿಂಗ್ ಹಾಕಿದಾಗ ಕುತ್ತಿಗೆಗೆ ಅಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು, ಯಾಕಂದರೆ ಇದು ಇಯರಿಂಗ್ಗೆ ಒಂಥರ ಹೈಲೈಟ್ ಆಗ್ತದೆ. ಸೊ ಕುತ್ತಿಗೆಗೆ ತುಂಬ ಹಾಕಿದಾಗ ಅದು ಸ್ವಲ್ಪ ಅಂತ ಹೇಳಿ ಮಿಕ್ಸ್ ಥರ ಕಾಣ್ತದೆ. ಸೊ ಇವಾಗ ಹೇರನ್ನು ದಿಸ್ ಮೈ ಔಟ್ಫಿಟ್, ರೆಡ್ ಚೆಕ್ ಆ್ಯಂಡ್ ವಾಚ್ ಮತ್ತು ಕ್ಯೂಟ್ ಅದನ್ನು ಬ್ರಾಸ್ಲೆಟ್ ಹಾಕಿದೆ. ದಿಸ್ ಪೇರ್ ಲುಕ್ಸ್ ಅಮೇಝಿಂಗ್ ಫಾರ್ ಮೀ. ಸೊ ಯಾ, ಲೆಟ್ಸ್ ಗೋ. ಚಿತ್ರ ಸಹ ಸಿಕ್ಕಿದ್ಲು. ಹಾಯ್ ಮಾಡಿ ಚಿತ್ರ. ಇವಾಗ ನಾವು ಸ್ವಲ್ಪ ಸ್ನ್ಯಾಕ್ಸ್ ಅಂತಲ್ಲ, ಜ್ಯೂಸ್ ಕುಡಿದು ವೈಷ್ಣವ್ ಲೊಕೇಶನ್ ಕಳಿಸ ಅಲ್ಲಿಗೆ ಹೋಗ್ತೇವೆ. ಮಿಂಟ್ಲೈಮಾ ನಂದಿದ್ದ ರೆಡ್ಡೆ ಬರ್ತೀವಿ. ಮಿಂಟ್ಲೈ ಮನೆ ಮಿಂಟೆ ಜರ್ತ ಸ್ನ್ಯಾಕ್ಸ್ ಡನ್.
ಬಟ್ ಚಿತ್ರ ನನಗೆ ಮ್ಯಾನಿಪ್ಯುಲೇಟ್ ಮಾಡ್ತಿದ್ಲು. ಮಿನಿ ಸಮೋಸ ಬಂತು, ನಾನು ಅದಕ್ಕೆ ನಾನು ತಿನ್ನೋದಿಲ್ಲ, ಅದು ಬೇರೆ ಕಲರ್ ಉಂಟು ಹೇಳಿದ್ರೆ ತಿನ್ನು ಪರವಾಗಿಲ್ಲ ಏನಾಗೋದಿಲ್ಲ, ಜನರಿಗೆ ಹೇಳಿದ್ರೆ ಆಯಿತು ಅಂತ ಹೇಳ್ತಿಲ್ಲ. ಅದಕ್ಕೆ ನೀನು ಈಗ ಹೇಳ್ತಿ ಮತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ತಿಂದಿದ್ದಿ ಅಂತ ಹೇಳ್ತಿ ಅಂತ ಹೇಳಿದೆ. ಸೊ ನಾನು ತಿನ್ನಲಿಲ್ಲ ಗೈಸ್. ನಾನು ಹೌದಾ ಚಿತ್ರ ತಿನ್ನಲಿಲ್ವಾ? ಹಾಂ. ಸೊ ನಾನು ವಾಟರ್ಮೆಲನ್ ಜ್ಯೂಸ್ ಮತ್ತು ಪೆರಿ ಪೆರಿ ಫ್ರೈಸ್ ಇದ್ದೆ. ಪೆರಿ ಪೆರಿ ಫ್ರೈಸ್ ರೆಡ್ ಇತ್ತು, ಸೊ ಪರವಾಗಿಲ್ಲ. 7 ಪೀಸಲ್ಲಿದ್ದೇವೆ. ಸೊ ಇವಾಗ ಬೀಚಿಗೆ ಹೊಡ್ತೇವೆ. ನಾನು ಮತ್ತೆ ಚಿತ್ರ ಸ್ಕೂಟಿಯಲ್ಲಿ ಬೀಚಿಗೆ ಹೋದ್ವಿ. ವೈಷ್ಣವಿ ಕೂಡ ಅವಳ ಕಸಿನ್ ಒಟ್ಟಿಗೆ ಬೀಚಿಗೆ ಬಂದ್ಲು. ಗೈಸ್, 1 more day in 1 more beach. ಸೊ ಇದು ಬೀಚ್ ಅರಸೆ. ಎಂಥ ಚಿತ್ರ ಹೆಸರು ಇದು? ಬೀಚ್ ಹೆಸರು ಎಂತ ಇದು? ಬೀಚ್ ಆಸರೆ ಬೀಚ್. ತುಂಬ ಚಂದ ಉಂಟು, ತುಂಬ ಪ್ರಿಟಿ ಉಂಟು ಆ್ಯಕ್ಚುಲಿ. ಬೇರೆ ಬೀಚ್ಗಿಂತ ಜನ ಸಹ ಕ್ರೌಡ್ ಕಮ್ಮಿ ಉಂಟು. ಇದು ಸ್ವಲ್ಪ ಕೆಮ್ಮಣ್ಣು ಹಾಗೆ ಬರ್ತದೆ. ನಾನು ಮತ್ತು ವೈಷ್ಣವಿ ಒಂದು ಒಳ್ಳೆಯ ಗೇಮ್ ಆಡಿದ್ವಿ. ಯಾವ ಗೇಮ್, ಯಾರು ವಿನ್ ಆದರು ಅಂತ ಸಪ್ರೇಟ್ ವ್ಲಾಗಲ್ಲಿ ಹೇಳ್ತೇನೆ. ಸೊ ನನ್ನ ಫ್ರೆಂಡ್ಸನ್ನು ಮೀಟ್ ಮಾಡಿ ಬಂದೆ. ಸೊ ಆ್ಯಕ್ಚುಲಿ ಫ್ರೆಂಡ್ಸನ್ನು ಮೀಟ್ ಮಾಡಿ ಬಂದ ನಂತರ ಒಂದು ಆಗುವಂಥ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ಚೇಂಜ್ ಇನ್ ದ ಬಾಡಿ ಆ್ಯಂಡ್ ಮೈಂಡ್ ಇಸ್ ಟೋಟಲಿ ಡಿಫ್ರೆಂಟ್. ನಾನು ಪಟ್ಟ ಫೇಸ್ ವಾಶ್ ಮಾಡಿ ನಂದು ಕಂಫಿ ಪಜಾಮಾಸ್ ಇನ್ ರೆಡ್ಡನ್ನು ಹಾಕೊಳ್ತೇನೆ. ಮತ್ತು ಡಿನ್ನರ್ ಮಾಡಿ ಡೆಸರ್ಟ್ ಏನಾದ್ರು ಆರ್ಡರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೇನೆ. ದ್ಯಾಟ್ ಟು ಹ್ಯಾಸ್ ಟು ಬಿ ಇನ್ ರೆಡ್ ಅಲ್ಲ. ನಂದು ಕಂಫರ್ಟೇಬಲ್ ಶರ್ಟ್ ಆ್ಯಂಡ್ ಟೀ ಶರ್ಟ್, ಸೊ ಕಾಟನ್ ಆ್ಯಂಡ್ ವೆರಿ ಬ್ರೀತೇಬಲ್. ನಂದು ಫೇವ್ರೆಟ್ ಟೀ ಶರ್ಟ್ ಇದು. ಆ್ಯಂಡ್ ಮೈ ಫೇವ್ರೆಟ್ ಪಜಾಮಾ ಪ್ಯಾಂಟ್ಸನ್ನು ಹಾಕಿದ್ದೇನೆ. ಅಂದರೆ ನೀವು ಎಷ್ಟೇ ಒಳ್ಳೆಯ ಒಂದು 10,000 ಅಂಗಿ ಹಾಕಿದ್ರೆ ಸಹ ಮನೆ ಅಂಗಿ ಹಾಕುವಂಥ ಕಂಫರ್ಟ್ ಎಲ್ಲಿ ಸಹ ಸಿಗೋದಿಲ್ಲ. ಇಟ್ಸ್ ಫೀಲ್ ಲೈಕ್ ಹೆವೆನ್. ಮೈ ಮೈಂಡ್ ಈಸ್ ಆಲ್ವೇಸ್, ನನ್ನ ಮೈಂಡ್ ಯಾವಾಗ ಸಹ ನಾನು ಮ್ಯಾನಿಪ್ಯುಲೇಟ್ ಮಾಡ್ತಾ ಇರ್ತದೆ. ಒಂದು ಸ್ವೀಟ್ ತಿಂದರೆ ಎಂತ ಆಗೋದಿಲ್ಲ, ಒಂದು ಕಾಜು ಕಡ್ಲಿ ತಿಂದರೆ ಎಂತ ಆಗೋದಿಲ್ಲ ಅಂತೇಳಿ. ನನ್ನ ಅಣ್ಣಂದು ಕಂಪನಿಯಲ್ಲಿ ಅವನಿಗೆ ದೀಪಾವಳಿಗೆ ಕಾಜು ಕಟ್ಲಿ ಬಾಕ್ಸ್ ಕೊಟ್ಟಿದ್ರೆ, ಇದು ದೊಡ್ಡದು, ಇಷ್ಟು ದೊಡ್ಡದು, ತುಂಬ ದೊಡ್ಡದು. ಅಂದರೆ ನಾನು ಡೈಲಿ ಒಂದು ತಿಂದರೆ ಎಂತಾಗೋದಿಲ್ಲ, ಒಂದು ಎಂತ ಆಗೋದಿಲ್ಲ ಅಂತ ಹೇಳಿ 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 ಇಡೀ ಬಾಕ್ಸ್ ಖಾಲಿ ಮಾಡ್ತೇನೆ ಗೈಸ್. 40 to 50 ಪೀಸ್ ಮಿನಿಮಮ್ ಇತ್ತು. 40 to 50 ಪೀಸ್ ಒಂದು 10 to 15 ದಿವಸ ತಿಂದಿದ್ದೇನೆ. ತಿಂಡಿ ಆದ ನಂತರ ಒಂದು, ಊಟ ಆದ ನಂತರ ಒಂದು, ರಾತ್ರಿ ಒಂದು ಅಂತೇಳಿ ತಿಂದು ಅಂದರೆ ನನಗೆ ಅಷ್ಟು ಇಷ್ಟ ಸ್ವೀಟ್, ಗೊತ್ತಾಯ್ತಾ? ನಂಗೆ ಗೊತ್ತುಂಟಿದ್ದು ಇಟ್ಸ್ ನಾಟ್ ಅ ಗುಡ್ ಹ್ಯಾಬಿಟ್ ಅಂತೇಳಿ. ಬಟ್ ಸ್ವೀಟ್ ಕ್ರೇವಿಂಗ್ ಆಗ್ತದೆ ನನಗೆ ಪ್ರತಿ ಸಲ ಎಂಥರು ತಿನ್ನ ನಂತರ ಲಾಸ್ಟಿಗೆ ಎಂಡಲ್ಲಿ ಸ್ವೀಟ್ ಬೇಕೇ ಬೇಕು. ಐ ಆಮ್ ದಟ್ ಕೈಂಡ್ ಆಫ್ ಪರ್ಸನ್. ಅದಕ್ಕೆ ನಾನು ಅದಾದ ನಂತರ ತುಂಬ ನಂಗೆ ಅನಿಸೋದು, ಓ ಮೈ ಗಾಡ್ ಎಂತ ಇಷ್ಟು ತಿಂತೇನೆ ಸ್ವೀಟ್ ಅಂತ ಹೇಳಿ ಅನಿಸಿ. ತುಂಬ ದಿವಸ ಆಯ್ತು ನಾನು ಸ್ವೀಟ್ ತಿನ್ನಲಿಲ್ಲ. ಅಂದರೆ ಹೀಗೆ ಒಂದೊಂದು ತಿಂದಿದ್ದೇನೆ, ಹಾಗೆಂತ ಸಹ ಇಲ್ಲ, ಒಂದು ಸ್ಟ್ರೀಕಲ್ಲಿ ತಿನ್ನಲಿಲ್ಲ. ಸೊ ಇವತ್ತು ಅನಿಸಿತು ಓಕೆ, ಒಂದು ಆಪರ್ಚುನಿಟಿ ಉಂಟು ರೆಡ್ ವೆಲ್ವೆಟ್ ಕೇಕ್ ತಿನ್ನಲಿಕ್ಕೆ ಅಂತೇಳಿ. ಸೊ ರೆಡ್ ವೆಲ್ವೆಟ್ ಕಪ್ ಕೇಕನ್ನು ಆರ್ಡರ್ ಮಾಡ್ತೇನೆ ನಾನು. 28 ಮಿನಿಟ್ಸಲ್ಲಿ ಇನ್ನೂ ಆರ್ಡರ್ ಬರ್ತದೆ. ಐ ಆಮ್ ಎಕ್ಸೈಟೆಡ್. ಇಲ್ಲಿ ಪನ್ನೀರ್ ಟಿಕ್ಕಾ ಮಧ್ಯಾಹ್ನದ್ದು ಮತ್ತು ಖಾರ ಬಾತ್ ಅಥವಾ ರೆಡ್ ಬಾತ್ ಮಧ್ಯಾಹ್ನ ಮಾಡಿದ್ದು ಉಳಿದಿದ್ದಲ್ಲ, ಅದನ್ನೇ ಬಿಸಿ ಮಾಡಿ ತಿಂತಾ ಇದ್ದೇನೆ. ಸೊ ಅಫಿಷಿಯಲ್ ಆಗಿ ಡನ್ ಆಗಲಿಲ್ಲ ಇನ್ನೂ ಸಹ, ಬಿಕಾಸ್ ಒನ್ ಮೋರ್ ಥಿಂಗ್ ಈಸ್ ರಿಮೈನಿಂಗ್, ದ್ಯಾಟ್ ಈಸ್ ರೆಡ್ ವೆಲ್ವೆಟ್ ಕೇಕ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಸೊ ಎಷ್ಟು ಬೇಗ ಬರ್ತದೆ ಅಂತ ಟೈಮ್ ನೋಡ್ತಾನೇ ಇದ್ದೇನೆ. ಇನ್ನೂ ಸಹ ಒಂದು 10-15 ನಿಮಿಷ ಉಂಟು. ಸೊ ಅಷ್ಟರೊಳಗಡೆ ನಾನು ತಿಂದು ಬಿಡುವ ಮತ್ತು ರೆಡ್ ವೆಲ್ವೆಟ್ ಕೇಕನ್ನು ಎಂಜಾಯ್ ಮಾಡುವ. ಥ್ಯಾಂಕ್ ಯು. ಫೈನಲಿ ಟೈಮ್ ಆಗಿದೆ ಲವ್ ಆಫ್ ಮೈ ಲೈಫನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ. ತುಂಬ ದಿವಸದಿಂದ ಹೈಡ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸೊ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಸೊ ಇವರು ನನಗೆ ತುಂಬ ಮನಸ್ಸಿಗೆ ಪೀಸ್, ಹ್ಯಾಪಿನೆಸ್ಸನ್ನು ಕೊಡ್ತಾರೆ. ನನ್ನ ಡ್ರೀಮ್ಸಲ್ಲಿ ಬರ್ತಾರೆ, ನನ್ನ ನಿದ್ದೆನ ಕರೀತಾರೆ. ಸೊ ನನಗೆ ಜಾಸ್ತಿ ಹೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಐ ನೋ ಐ ಆಮ್ ಬ್ಲಷಿಂಗ್. ಸೊ ವಿದೌಟ್ ಎನಿ ಫರ್ದರ್ ಅಡ್ಯೂ ಐ ಆಮ್ ಇಂಟ್ರಡ್ಯೂಸಿಂಗ್ ಯು ಆಲ್ ಟು ಲವ್ ಆಫ್ ಮೈ ಲೈಫ್. Sorry guys, but this really is the love of my life. Guys, cupcake looks delicious. ಸಾರಿ, ತುಂಬ ಮೆಸ್ಸಿಯಾಗಿ ತಿಂದೆ, ಬಟ್ ತುಂಬ ಟೇಸ್ಟಿಯಾಗಿತ್ತು. ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕಾಗಲ್ಲ, ಅಷ್ಟು ಯಮ್ಮಿಯಾಗಿತ್ತು. ಸೊ ಆ್ಯಂಡ್ ದಿಸ್ ಈಸ್ ದ ಎಂಡ್ ಆಫ್ ದ ವಿಡಿಯೋ. ಹೋಪ್ಫುಲಿ ನಾನು ರೆಡ್ ಥೀಮನ್ನು ಫಾಲೋ ಮಾಡಿದ್ದೇನೆ, ನಾಟ್ ಕಂಪ್ಲೀಟ್ಲಿ, ಬಟ್ ಫ್ಯೂ ಪಾರ್ಟ್ಸ್ ಎಲ್ಲ, ಮೋಸ್ಟ್ ಆಫ್ ದ ಪಾರ್ಟ್ಸ್ ನಾನು ರೆಡ್ಡನ್ನೇ ಫಾಲೋ ಮಾಡಿದ್ದೇನೆ. ಅಂದರೆ ನಾನು ಮನೆಯಲ್ಲಿ ಮಾಡಿದ್ದ ಸಹ ನಾನು ಕಂಪ್ಲೀಟಾಗಿ ಬಿಡ್ಲಿಕ್ಕೆ ಆಗ್ತಿರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಆಚೆ ಚಾರೆ ಸಹ ರೆಡ್ ಫ್ಯಾಮಿಲಿ ಎಲ್ಲ ಇದ್ದೆ. ಮೋಸ್ಟ್ ಆಫ್ ದ ಟೈಮ್ ರೆಡ್, ಆರೆಂಜಿಶ್ ರೆಡ್ ಆ್ಯಂಡ್ ಡಾರ್ಕ್ ರೆಡ್ ಕಡೆಯೆಲ್ಲ ಇದ್ದೆ. ಸೊ ದಿಸ್ ಇಸ್ ದ ಮೈ ಟೇಕ್ ಟುವರ್ಡ್ಸ್ ಇಟ್. ಐ ಹೋಪ್ ಒಂದು 10ನಲ್ಲಿ ಒಂದು 7.5 to 8 ಕೊಡ್ಬೋದು ನನ್ನ
ಎಫರ್ಟಿನ ನನಗೆ ನಾನು ಹೇಳ್ಕೊಳ್ತೇನೆ. ನಾನು ಮಾರ್ನಿಂಗ್ ಒಂದು 10ಗೆ ಡಿಸೈಡ್ ಮಾಡಿದ್ದೆ ಮಾಡಬೇಕು ಅಂತ ಹೇಳಿ. ಸೊ ಆಗದಿಂದ ಎಷ್ಟು ಟ್ರೈ ಆಗ್ತದೆ ಅಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಬಟ್ ಡೆಫಿನೆಟ್ಲಿ ಕೆಲವು ಏರಿಯಾಸನ್ನು ಇಂಪ್ರೂವ್ಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಐ ಲವ್ ಯು ಗೈಸ್ ಆಲ್ ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.